ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಮೈಸೂರನ್ನ ಅರಮನೆ ನಗರಿ ಅಂತ ಕರೀತಾರೆ. ನಾನು ಮೈಸೂರೊಳೆ ಆಗಿರೋದ್ರಿಂದ ನಮ್ಮ ಕೆಫೆನೇ ನನ್ನ ಪಾಲ್ಗೆ ಅರಮನೆ. ಅರಮನೆ ಅಂದಮೇಲೆ ರಾಜ ರಾಣಿ ಮಂತ್ರಿ ಸೈನಿಕರು ಅಂತ ಇರಲೇಬೇಕಲ್ವಾ? ನಮ್ಮ ಕೆಫೆಲೂ ಇದ್ದಾರೆ. ಆದರೆ ಟ್ವಿಸ್ಟ್ ಏನಂದರೆ ಅವ್ರು ಯಾರೂ ಮನುಷ್ಯರಲ್ಲ. ಹಾಗಾದರೆ ಅವರೆಲ್ಲ ಯಾರು ಅಂತ ತಿಳ್ಕೊಬೇಕು ಅಂತ ನಿಮ್ಗೆ ಅನಿಸ್ತದೆ ಅಲ್ವಾ? ಬನ್ನಿ ಒಬ್ಬೊಬ್ಬರನ್ನೇ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಇವರೇ ನಮ್ಮ ಮಹಾರಾಜರು ಎಸ್ಪ್ರೆಸೋ ಮಷೀನು. ಒಂದೊಂದಾಗಿ ಇದ್ರ ಪಾರ್ಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟಿಗೆ ಬಂದು ಇದು ಹೀಟಿಂಗ್ ಟ್ರೇ ಅಂತ ಹೇಳ್ತಾರೆ. ಇದೇನಕ್ಕೆ ಯೂಸ್ ಮಾಡೋದು ಅಂತಂದರೆ ಸಿರಮಿಕ್ ಕಪ್ಸ್ ಎಲ್ಲ ತಣ್ಣಗಿರುತ್ತೆ. ಕಾಫಿ ಡೈರೆಕ್ಟ್ ಅದಕ್ಕೆ ಸರ್ವ್ ಮಾಡಿ ಕೊಡುವಾಗ ಕಾಫಿ ಆಲ್ಮೋಸ್ಟ್ ವಾರ್ಮ್ ಆಗಿಬಿಡುತ್ತೆ. ಬೆವ್ರೇಜಸ್ನ ಹಾಟ್ ಆಗಿರೋದಕ್ಕೋಸ್ಕರ ಸಿರಮಿಕ್ ಕಪ್ಸ್ನ ಬಿಸಿ ಮಾಡೋದಕ್ಕೋಸ್ಕರ ಈ ಟ್ರೇ ಇಟ್ಟಿರ್ತಾರೆ. ಸೊ ಹೀಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ದೀಸ್ ಆರ್ ಆಲ್ ಸೆಮಿ ಆಟೋಮೆಟಿಕ್ ಬಟನ್ಸ್. ಇದನ್ನ ನಾವು ನಮಗೆ ಬೇಕಾಗಿರೋ ಥರ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಇದು ವಾಟರ್ ಟ್ಯಾಪಿಗೆ, ಇದು ಸಿಂಗಲ್ ಶಾಟ್ ಡಬಲ್ ಶಾಟ್ ಕಪ್ಸ್ಗೆ, ಈ ಗ್ರೂಪ್ ಹೆಡ್ ಕಂಟ್ರೋಲ್ ಮಾಡೋದಕ್ಕೆ ಈ ಬಟನ್ಸ್ ಇರುತ್ತೆ ಫ್ಲಶ್ ಮಾಡೋದಕ್ಕೆ. ಸೊ ದಿಸ್ ಇಸ್ ಡಿಸ್ಪ್ಲೇ ಯೂನಿಟ್. ನೆಕ್ಸ್ಟ್ ಬಂದು ಗ್ರೂಪ್ ಹೆಡ್ ಅಂತ ಕರೀತಾರೆ ಇದೆರಡನ್ನು. ನಮ್ಮದು ಬಂದು ಡಬಲ್ ಬಾಯ್ಲರ್ ಮಷೀನ್ ಬರುತ್ತೆ. ಸೊ 2 ಗ್ರೂಪ್ ಹೆಡ್ನ ನಾವು ಯೂಸ್ ಮಾಡ್ಕೋಬೋದು. ಸಿಂಗಲ್ ಗ್ರೂಪ್ ಹೆಡ್ ಇರುವಂಥ ಮಿಷಿನ್ಸ್ ಕೂಡ ಇರುತ್ತೆ. ಇದು ಹಾಟ್ ವಾಟರ್ ಟ್ಯಾಪು. ಇದು ಟೆಂಪ್ರೇಚರ್ ಗೇಜ್ ತೋರಿಸುತ್ತೆ. ಇದು ಆನ್ ಆ್ಯಂಡ್ ಆಫ್ ಬಟನ್ನು. ಇದು ಇಂಡಿಕೇಟರ್ಸು, ಲೈಟ್ ಆನ್ ಆ್ಯಂಡ್ ಆಫ್ ಮತ್ತು ವಾಟರ್ ಲೆವೆಲ್ನೆಲ್ಲ ಇಂಡಿಕೇಟ್ ಮಾಡುತ್ತೆ. ದಿಸ್ ಇಸ್ ಕಪ್ ಸ್ಟ್ಯಾಂಡ್. ಇಲ್ಲಿ ಕಪ್ ಪ್ಲೇಸ್ ಮಾಡಿ ಇಲ್ಲಿಂದ ನಾವು ಎಸ್ಪ್ರೆಸೋನ ಶಾಟ್ಸ್ ತೆಗಿಬೋದು. ಸೊ ದಿಸ್ ಇಸ್ ಸ್ಟೀಮಿಂಗ್ ವ್ಯಾಂಡ್. ಸ್ಟೀಮಿಂಗ್ ವ್ಯಾಂಡ್ ಕಂಟ್ರೋಲರ್ ನಾಬ್ ಇದು. ಸೊ ಇದು ವಾಟರ್ ಡಿಸ್ಪೆನ್ಸರ್. ಸೊ ಮಹಾರಾಜ ಆಯಿತು. ಮಹಾರಾಣಿ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮದು ಮಹಾರಾಣಿ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮದು ಗ್ರೈಂಡಿಂಗ್ ಮಿಷಿನ್. ಕಾಫಿ ಬೀನ್ಸ್ನೆಲ್ಲ ಪೌಡರ್ ಮಾಡೋದಕ್ಕೆ ನಾವು ಎಸ್ಪ್ರೆಸೋ ಮಷಿನ್ ಜೊತೆ ಇದನ್ನ ಯೂಸ್ ಮಾಡ್ತೀವಿ. ಇದು ಹಾಪರ್ ಲಿಡ್. ಇದು ಹಾಪರ್. ಕಾಫಿ ಬೀನ್ಸ್ ಎಲ್ಲ ಇದರೊಳಗಡೆ ಸ್ಟೋರ್ ಮಾಡ್ತೀವಿ. ಇದು ಕಂಟ್ರೋಲ್ ಮಾಡಲಿಕ್ಕೆ, ಕಾಫಿ ಬೀನ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದು ಪೌಡರ್ನ ಯಾವ ಥರ ಬೇಕು ಅಂದರೆ ಗ್ರಾಸರ್ ಬೇಕಾ ಅಥವಾ ಫೈನರ್ ಬೇಕಾ ಆ ಥರ ನಾವೇ ಸೆಟ್ಟಿಂಗ್ ಮಾಡ್ಕೋಬೋದು. ಅದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇದು ಡಿಸ್ಪ್ಲೇ ಯೂನಿಟ್ಟು. ಆ್ಯಂಡ್ ಇಲ್ಲಿ ಸೆಮಿ ಆಟೋಮ್ಯಾಟಿಕ್ ಆಗಿರೋದ್ರಿಂದ ನಾವಿಲ್ಲಿ ಕ್ಯಾಲಿಬ್ರೇಷನ್ ಮಾಡಿಕೊಂಡು ಸೆಟ್ ಮಾಡಿ ಇಟ್ಕೋಬೋದು. ಸಿಂಗಲ್ ಶಾಟ್ಗೆ ಎಷ್ಟು ಬೇಕು, ಡಬಲ್ ಶಾಟ್ಗೆ ಎಷ್ಟು ಬೇಕು ಅಂತ ನಾವು ಸೆಟ್ ಮಾಡ್ಕೋಬೋದು. ಆಲ್ಸೋ ಮ್ಯಾನ್ಯುಯಲ್ ಆಪ್ಷನ್ ಕೂಡ ನಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಇಲ್ಲಿಂದ ಕಾಫಿ ಪೌಡರ್ ಬರುತ್ತೆ, ಕಾಫಿ ಪೌಡರ್ ಡಿಸ್ಪೆನ್ಸರ್. ಇಲ್ಲಿ ಪೋಟಾ ಫಿಲ್ಟರ್ ಇಟ್ಕೊಳ್ಳೋದಕ್ಕೆ ಸ್ಟ್ಯಾಂಡು. ಇಲ್ಲಿ ಪ್ಲೇಸ್ ಮಾಡಿ ಇಲ್ಲಿ ಆನ್ ಬಟನ್ ಪ್ರೆಸ್ ಮಾಡಿದ್ರೆ ನಮಗೆ ಕಾಫಿ ಪೌಡರ್ ಸಿಗುತ್ತೆ. ಇದು ಸ್ವಿಚ್ ಆನ್ ಆ್ಯಂಡ್ ಆಫ್ ಬಟನ್ನು. ಮಷಿನ್ನ ಆನ್ ಆ್ಯಂಡ್ ಆಫ್ ಕಂಟ್ರೋಲ್ ಮಾಡೋದಕ್ಕೆ ಇದು ಯೂಸ್ ಮಾಡ್ತೀವಿ. ಇದು ಡಿಸ್ಪೆನ್ಸರ್ ಟ್ರೇ ಆಗಿರುತ್ತೆ. ಇಲ್ಲಿ ವೇಸ್ಟೇಜ್ ಪೌಡರ್ಸ್ನ ತಗೊಂಡು ಡಿಸ್ಪೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಸೊ ರಾಜ ರಾಣಿ ಆದಮೇಲೆ ನಮಗೆಲ್ಲರಿಗೂ ಸೈನಿಕರೆಲ್ಲ ಬೇಕೇ ಬೇಕಲ್ಲ. ಸೊ ಇದು ಪೋಟಾ ಫಿಲ್ಟರ್ಸ್ ಅಂತ ಕರಿತೀವಿ. ಇದು ಡಬಲ್ ಶಾಟ್ ಪೋಟಾ ಫಿಲ್ಟರ್, ಇದು ಸಿಂಗಲ್ ಶಾಟ್ ಪೋಟಾ ಫಿಲ್ಟರ್. ನಾವು ಎಸ್ಪ್ರೆಸೋ ಸಿಂಗಲ್ ಶಾಟ್ ಬೇಕಿದ್ರೆ ಇದನ್ನೇ ಯೂಸ್ ಮಾಡ್ತೀವಿ, ಡಬಲ್ ಶಾಟ್ ಬೇಕಿದ್ರೆ ಇದನ್ನೇ ಯೂಸ್ ಮಾಡ್ತೀವಿ. ಇದರಲ್ಲಿ 30 ml ಬರುತ್ತೆ, ಇದರಲ್ಲಿ 60 ml ಆಫ್ ಎಸ್ಪ್ರೆಸೋ ತೊಗೋಬೋದು. ಸೊ ಹೋಗ್ತಾ ಹೋಗ್ತಾ ಇನ್ನೂ ಬೇರೆ ಬೇರೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಇವತ್ತಿಗೆ ಇಷ್ಟು ಸಾಕು ಅಂತ ಅಂದ್ಕೊತೀನಿ. ನಾಳೆ ನೋಡೋಣ. ಬಾಯ್ ಬಾಯ್.